ಆಹಾ, ಭಾಳ ಚೆನ್ನಾಗಿದೆ ವೀಕ್ಷಕರೇ ಪರಿಮಳ. ಈ ಭಾಗದಲ್ಲಿ ಈ ಸಿಟಿ ಕಡೆ ಇದನ್ನ ಕೂಟು ಅಂತಾರೆ, ಹಳ್ಳಿ ಭಾಗದಲ್ಲಿ ತಾಳ್ದ ಅಂತಾರೆ. ತಾಳ್ದ ತಾಳ್ದ. ತರಕಾರಿ ಭರಿತ ಅಂತಾರೆ ನನಗೆ. ಇದನ್ನ ಎಲ್ಲಾದ್ರು ನಂಚ್ಕೊಂಡು ತಿನ್ಬೋದು. ಜೊತೆಗೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಂಥ ಡಿಶ್ ಇದು. ಅದ್ಭುತ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಮೈಸೂರು ಚಾಮುಂಡಿ ಬೆಟ್ಟದ ಕೆಳಗೆ ನಾವು ಬಂದಾಗೆಲ್ಲ ಇಲ್ಲಿ ಮೈಸೂರಿನ ಸೊಗಡು ಸಿಗುತ್ತೆ. ಇವತ್ತು ಹಳ್ಳಿ ಸೊಗಡು. ಇನ್ನೊಂದು ಇದಕ್ಕೆ ತ್ರಿವೇಣಿ ಸಂಗಮ ಅನ್ಬೇಕಾ, ತ್ರಿಮೂರ್ತಿಗಳ ಸಂಗಮ ಅನ್ಬೇಕಾ ಗೊತ್ತಿಲ್ಲ. 3 ಥರದ ಅದ್ಭುತವಾದ ತರಕಾರಿ ಭರಿತ ಕೂಟು. ಯಾವುದು? ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ. ಸೊ ಇದರ ಸಂಗಮ ಭಾಳ ಪರಿಮಳಯುಕ್ತ, ಭಾಳ ಘಮ ಇರುತ್ತೆ ರೀ. ಇದಕ್ಕೆ ಇನ್ನೂ ಒಂದು ಹಳ್ಳಿ ಹೆಸರಲ್ಲಿ ಕರೀತಾರಂತೆ ಇಲ್ಲೆಲ್ಲ ಹಳ್ಳಿ ಜನ. ಅದನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ವೇಣುಗೋಪಾಲ್ ಅವರು ಸರ್, ನಮಸ್ಕಾರ. ನಮಸ್ಕಾರ. ತ್ರಿಮೂರ್ತಿಗಳ ಸಂಗಮದ ಕೂಟು ಅಂದ್ರಿ, ಹೌದಾ? ಅದೇನು ಸರ್ ವಿಶೇಷ? ಬದನೆಕಾಯಿ, ಆಲೂಗಡ್ಡೆ, ಅವರೆಕಾಳು ಹಾಕಿ ಕೂಟು. ಈ ಭಾಗದಲ್ಲಿ ತುಂಬ ಎಲ್ಲ ಕಡೆನೂ ಮಾಡ್ತಾರೆ. ಆಂಧ್ರದಲ್ಲೂ ಚೆನ್ನಾಗಿ ಮಾಡ್ತಾರೆ ಇದನ್ನು. ನೋಡಿ, ಬೇಕಾಗಿರೋಂಥದ್ದು ಈರುಳ್ಳಿ, ಹಚ್ಚಿರ ಈರುಳ್ಳಿ, ಹಚ್ಚಿರ ಆಲೂಗಡ್ಡೆ, ಟೊಮ್ಯಾಟೊ, ಬದನೆಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಅವರೆಕಾಳು, ತೆಂಗಿನಕಾಯಿ, ಉಪ್ಪು, ಎಣ್ಣೆ ಎಲ್ಲ ರೆಡಿ ಇದೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈಗ ಅವರೆಕಾಳು ಎಷ್ಟು ಸರ್ ಅದು? ಇದೊಂದು ಅರ್ಧ kg. ಇನ್ನೆಲ್ಲ ಕಾಲು kg. ಎಲ್ಲ ಕಾಲು kg ಇದೆ. ಇದು 1/4 kg ಆಲೂಗಡ್ಡೆ, 1/4 kg ಟೊಮೆಟೊ, 1/4 kg ಈರುಳ್ಳಿ, 1/4 kg ಬದನೆಕಾಯಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಈಗ ಒಂದು ಅರ್ಧ kg ಅಷ್ಟು ಅವರೆಕಾಳು. ಈಗ ಇದನ್ನು ಅವರೆಕಾಳನ್ನ ಕುಕ್ಕರ್ಲಿ ಬೇಗ ಕೊಡ್ತಾ ಇದ್ದೀನಿ. ಬೇಯಿಸ್ಕೊಂಬ. 3 ವಿಸಿಲ್ ಆಗಲಿ. 3 ವಿಸಿಲ್ ಸರ್ ಇದು? ಮೊದಲಿಗೆ ಸ್ವಲ್ಪ ಒಂದು 50 ಗ್ರಾಮ್ ಅಷ್ಟಾಗಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯಿಲಿ. ನೋಡಿ, ಎಣ್ಣೆ ಕಾದಿದೆ. ಅಷ್ಟು ಈರುಳ್ಳಿ ಹಾಕೋಣ. ಈರುಳ್ಳಿ 1/4 kg. 1/4 kg. ಸ್ವಲ್ಪ ಅಡಿಗೆ ಅರಿಶಿನ ಸ್ವಲ್ಪನಾ? ಈಗ ಈರುಳ್ಳಿ ಫ್ರೈ ಮಾಡೋಕೆ ಹಾಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಅಡಿಗೆ ಅರಿಶಿನ ಹಾಕೋಣ. ಎಷ್ಟು ಬೇಕಷ್ಟು ಸಾಕು, ಅರ್ಧ ಚಮಚ. ಎಣ್ಣೆ ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಬೋದು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 50 ml ಆಗುತ್ತೆ. 50 ml ಎಣ್ಣೆ ಬೇಕಾ? ಜಾಸ್ತಿ, ಒಂದು 50-60 ml ಅಷ್ಟೇ. ಅದಕ್ಕಿಂತ ಏನು ಜಾಸ್ತಿ ಇರುತ್ತೆ. ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಪೇಸ್ಟ್ 3 ಸ್ಪೂನ್. ಬೆಳ್ಳುಳ್ಳಿ ಪೇಸ್ಟ್. ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇಷ್ಟು ಈರುಳ್ಳಿನೂ ಒಂದು 3/4 ಭಾಗ ಆಗಿದೆ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ ಆಗಿದೆ ಅನ್ನೋದಕ್ಕೆ ಏನು ಗೊತ್ತಾಗುತ್ತೆ ಅಂದರೆ, ನೋಡಿ ಇಲ್ಲಿ ಸ್ವಲ್ಪ ಅಂಟುತ್ತಾ ಇದೆ. ಹೌದು, ಈ ಥರ ಅಂಟ್ತಾ ಇದ್ರೆ ಬೆಳ್ಳುಳ್ಳಿ ಫ್ರೈ ಆಗಿದೆ ಅಂತ. ಇನ್ನೊಂಚೂರು ಫ್ರೈ ಆದಮೇಲೆ ಇದಕ್ಕೆ ಆಲೂಗಡ್ಡೆ ಹಾಕೊಳ್ಳೋಣ. ಈಗ ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ. ಇದು 1/4 kg ಇದೆ. ಅದು 1/4 kg. ಆ ಹೋಳುಗಳು ಹಂಗೆ ಸಿಗ್ತಾವೆ ಸರ್? ಅಲ್ಲ. ಆಮೇಲೆ ಈಗ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಹಾಕೊಳ್ಳೋಣ. ಬದನೆಕಾಯಿ. ತ್ರಿವೇಣಿ ಸಂಗಮ. ಎಲ್ಲ ಚೆನ್ನಾಗಿ 3 ಒಟ್ಟಿಗೆ ಬೆಸ್ಕೊಂಡಿದೆ. ಈಗ ಒಂಚೂರು ಬೇಗ ಬೇಡ. ಅದನ್ನ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಒಂದು ಗ್ಲಾಸ್ ಅಷ್ಟು ನೀರು ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ. ತುಂಬ ನೀರು ಹಾಕ್ಬಾರ್ದು. ತುಂಬ ನೀರು ಹಾಕಿ ತೆಳುವಾಗ್ಬಿಟ್ರೆ ಸಿಕ್ಕಾಬಿಟ್ಟೆ ಕಷ್ಟ ಪಡಬೇಕಾಗತ್ತೆ. ಸ್ವಲ್ಪ ನೀರು, ಅದು ಸ್ವಲ್ಪ ಅದು ಬೇಯಷ್ಟು, ತರಕಾರಿ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಸಾಕು. ಈಗ ಇದು ಚೆನ್ನಾಗಿ ಬೆಂದ ಮೇಲೆ ಇಷ್ಟು ಇದಕ್ಕೆ ಮಸಾಲೆ ಹಾಕೋಣ. ಈಗ ಒಂದು ಅರ್ಧ ಹೋಳು ತೆಂಗಿನಕಾಯಿ ಇದನ್ನು ರುಬ್ಬ ಕೊಡ್ತಾ ಇದ್ದೀನಿ. ರುಬ್ಬ ಕೊಡ್ತಾ ನೈಸಾಗಲಿ. ನೈಸ್ ರುಬ್ಬಕ್ಕಿದು. ಹಾಂ, ಇದಕ್ಕೀಗ
ಒಂದು 2 ಸ್ಪೂನ್ ಆಗಷ್ಟು ಶುಂಠಿ ಹಾಕೊಳ್ಳೋಣ. ಶುಂಠಿ ಪೇಸ್ಟ್ 2 ಸ್ಪೂನು. 2 ಸ್ಪೂನ್ ಅಷ್ಟು. ಇದು ಚೆನ್ನಾಗಿ ಶುಂಠಿ ಸ್ಮೆಲ್ಲು ಘಮ ಘಮ ಅಂತ ಬರಬೇಕು. ಈಗಾಗಲೇ ಬರ್ತಾ ಇದೆ. ಆಹಾ, ಭಾಳ ಚೆನ್ನಾಗಿದೆ ವೀಕ್ಷಕರೇ ಪರಿಮಳ. ನೋಡಿ ಹಿಂಗೆ ಮುಟ್ಟು ನೋಡಿದಾಗ ಈ ಥರ ಇಷ್ಟು ನೈಸ್ ಇರಬೇಕು. ರೈಟ್. ತುಂಬ ತರಿ ಇರಬಾರ್ದು. ಓಕೆ. ಸ್ವಲ್ಪ ನೈಸ್ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಓಕೆ ಸರ್. ಒಳ್ಳೆ ಪರಿಮಳ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಈಗ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಲೂಗಡ್ಡೆನೂ ಬಂದಿದೆ, ಬದನೆಕಾಯಿನೂ ಬಂದಿದೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೊಳ್ಳೋಣ. ಸೊ ಮನೇಲಿರೋ ಸಾಂಬಾರು ಪುಡಿ. ಮನೆಯಲ್ಲಿ ನೀವು ಯಾವ್ದು ಪುಡಿ ಆದರೂ ಆಗ್ಬೋದು. ಇದು ನಾವು ಹಳ್ಳಿ ಭಾಗದ ಜನರು ಜಾಸ್ತಿ ಇಷ್ಟಪಡ್ತಾರೆ ಇದು. ಆದರೆ ಇದು ಕೂಟ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದು 3 ಸ್ಪೂನಷ್ಟು ಹಾಕೊಳ್ಳೋಣ. ಆಮೇಲೆ ಟೊಮೆಟೊ ಹಾಕೊಳ್ಳೋಣ. ಈ ಹಂತಕ್ಕೆ ಟೊಮೆಟೊನ ಹಾಕ್ಬಿಟ್ರು. ಹಾಕಿ ನೋಡಿ. ಈಗ ಆಯ್ತು, ಅವರೆಕಾಳನ್ನ ಹಾಕೋಣ. ಇದಕ್ಕೆ ಬಂದಿರೋ ಅವರೆಕಾಳು ಬಂತು. ಇದಕ್ಕೆ ಹಾಕೋಣ. ಸ್ವಲ್ಪ ನೀರು ಬಸ್ಬಿಟ್ಟು ಅವರೆಕಾಳು ಹಾಕಿ. ಇದು ಅರ್ಧ ಕೆ ಜಿ. ತರಕಾರಿ ಭರಿತ ಅಂತಾರ ನನಗೆ. ನೋಡಿ ಇದಕ್ಕೆ ಈಗ ಉಪ್ಪು ಹಾಕೋಣ ಒಂಚೂರು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು. ಕೆಲವು ಜಾಸ್ತಿ ತಿನ್ನೋರು ಇರ್ತಾರೆ, ಕಮ್ಮಿನೂ ಇರುತ್ತೆ. ನೋಡಿ ಇದು ಈಗ ಉಪ್ಪು ಹಾಕಿ ಕರಗದ ಮೇಲೆ ಆಯಿತು ಅಂತ. ಇದಕ್ಕೇನು ನಿಂಬೆ ಹಣ್ಣು, ಹುಣಸೆ ಹಣ್ಣು ಏನು ಹಾಕೋದ್ಬೇಕಾಗಿಲ್ಲ, ಬರೀ ಇದೇನೆ. ಈ ಭಾಗದಲ್ಲಿ ಈ ಸಿಟಿ ಕಡೆ ಇದನ್ನ ಕೂಟು ಅಂತಾರೆ, ಹಳ್ಳಿ ಭಾಗದಲ್ಲಿ ತಾಳದ ಅಂತಾರೆ. ತಾಳದ. ಆಮೇಲೆ ಇದು ಈಗ ಅವರೆಕಾಳು ಬದಲಾಗಿ ಅಲಸಂಡೆ ಕಾಳು ಹಾಕೊಬೋದು, ಕಡಲೆಕಾಳು ಹಾಕೊಬೋದು, ಎಲ್ಲ ಅದು 3 ಹಾಕಿ ಮಾಡ್ಬೋದು. ಇದು ತಾಳದ. ಇದನ್ನ ಎಲ್ಲ ಜೊತೆಗೂ ಮಂಚಿಂಗು ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು ಊಟದ ಜೊತೆಗೆ. ಎಸ್ಪೆಷಲಿ ಆಂಧ್ರ ಕಡೆ ಎಲ್ಲ ಕೂಟಂತೂ ಇರಲೇಬೇಕು. ಆಂಧ್ರ, ತಮಿಳ್ನಾಡು ಆ ಕಡೆ ಎಲ್ಲ ಒಂದು ತರಕಾರಿ ಕೂಟು ಅಂತಲೂ ಮಾಡ್ತಾರೆ. ಈ ಥರ ಬದನೆಕಾಯಿ, ಆಲೂಗಡ್ಡೆ, ಅವರೆಕಾಳು ಹಾಕಿ ಕೂಟು ಅಂತಲೂ ಮಾಡ್ತಾರೆ. ಈಗ ಆಂಧ್ರ ಸ್ಟೈಲು ಊಟಕ್ಕೆಲ್ಲಾರ ಹೋದ್ರೆ ಇದು ಈ ಥರ ಬಡಿಸ್ತಾರೆ. ನೋಡೋಕ್ಕೆ ಸಾಗು ಥರ ಕಾಣ್ತದೆ. ಆಯ್ತಾ ಸರ್, ಇದನ್ನು ಕುದಿ ಬರಬೇಕಾ? ಕುದಿಬೇಕು. ಇದೇ ಇಷ್ಟೇ ಇರಬೇಕು. ಗಟ್ಟಿ ಇಷ್ಟೇ ಇರಬೇಕು. ತುಂಬ ನೀರಾದರೆ ನಿಲ್ಲಲ್ಲ. ಇಲ್ಲ ಕಪ್ಪಲ್ಲಿ ಹಾಕೋದಾದ್ರೆ ಸ್ವಲ್ಪ ನೀರು ಮಾಡ್ಕೊಬೋದು. ನೀರು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗೂ ಇರಲ್ಲ, ಗಟ್ಟಿನೇ ಇರಬೇಕಿತ್ತು. ಹಿಂಗೆ ಇರಲಿ ಸರ್, ಚೆನ್ನಾಗಿದೆ. ಆಗಲೇ ಬರ್ತಾ ಇದೆ ನಮಗೆ ಘಮ. ಆಲೂಗಡ್ಡೆ, ಬದನೆಕಾಯಿ, ಅವರೆಕಾಳು ಕೂಟು ಇದನ್ನು ಎಲ್ಲದು ನಂಚ್ಕೊಂಡು ತಿನ್ಬೋದು. ಜೊತೆಗೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಂಥ ಡಿಶ್ ಇದು. ಅದ್ಭುತ. ಏನೂ ಸಿಗಲಿಲ್ಲ, ಅನ್ನದಲ್ಲೂ ತಿಂದು ಬಿಡ್ಬೋದು. ಹೌದೌದು, ನನಗೆ ಆ್ಯಕ್ಚುಲಿ ಅನ್ನದಲ್ಲೇ ಚೆನ್ನಾಗಿ ಕಾಣುತ್ತೆ ಈಗ. ಅಷ್ಟು ಚೆನ್ನಾಗಿದೆ. ಆಹಾ, ಸರಿ ಸರ್, ರೆಡಿ ಇದೆ ಸರ್. ಓಕೆ. ಓಹೋ, ಸ್ಟವ್ ಆಫ್ ಮಾಡ್ಕೊಂಬಿಟ್ರಾ? ರೈಟ್ ಸರ್. ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಮಾಡಿರೋಂಥ ಕೂಟು. ತ್ರಿಮೂರ್ತಿ, ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ರಸಭರಿತವಾಗಿ ಕಾಣ್ತಾ ಇದೆ, ರುಚಿಭರಿತ ಇರ್ಬೋದು. ನೋಡ್ಬಿಡೋಣ. ಏನ್ರಿ ಇದು? ಬಿಸಿ ಬಿಸಿ ಇದೆ. ಈಗ ನೋಡಿ, ಅವರೆಕಾಳು ಇದೆ, ಟೊಮೆಟೊ ಇದೆ, ಆಲೂಗಡ್ಡೆ ಇದೆ, ಹಂಗೆ ಬದನೆಕಾಯಿ ಸಿಗ್ತಾ ಇದೆ ನಮಗೆ. ಅವಾಗಲೇ ನಮಗೆ ಎಷ್ಟು ಬರ್ತಿತ್ತು ರುಚಿಯ ಪರಿಮಳ. ಈಗ ನೋಡ್ಬಿಡೋಣ ಸ್ವಲ್ಪ. ವಾ, ನಮಗೇನು ಪರಿಮಳದಲ್ಲಿ ನಾವು ಊಹೆ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಬರ್ಬೇಕಾದ್ರೆ ಹಂಗೆ ಇದೆ ಸರ್. ಮಸಾಲ, ಅವರೆಕಾಳು, ಬಂದೋಗಿರೋ ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಸಿಕ್ತು ನಮಗೆ. ಅದ್ಭುತವಾದ ಒಂದು ಕೂಟಿದು. ಅವರೆಕಾಳು ಬೇಡ ಅಂದರೆ ಅಲಸಂಡೆ ಕಾಳು ಹಾಕೊಬೋದು. ಅಲಸಂಡೆ ಕಾಳು ಇಲ್ಲ ಅಂತ ಹೇಳಿದ್ರೆ ಕಡಲೆಕಾಳು ಹಾಕೊಬೋದು. 3ರಲ್ಲೂ ಮಾಡ್ಬೋದು. ಇದು ಈ ಹಳ್ಳಿ ಭಾಗದಲ್ಲಿ ಇದನ್ನು ತಾಳದ ಅಂತಾರೆ. ಹಳ್ಳಿ ಭಾಗದಲ್ಲಿ ತಾಳದ ಅಂತಾರೆ. ನಾವು ತಾಳಂಗೆ ಇಲ್ಲ ಹಂಗೆ. ಆ್ಯಕ್ಚುಲಿ ಇದು ಅದೇ ಹೇಳ್ತೀನಲ್ಲ, ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅನ್ನ ಬೇಡ, ಮುದ್ದೆ ಬೇಡ, ಏನು ಬೇಡ, ಹಾಗೆ ತಿನ್ಬೋದು. ಒಂದು ಒಳ್ಳೆ ಸ್ಯಾಲೆಡ್ ತಿನ್ನೋದಕ್ಕಿಂತ ಮುಂಚೆ, ಸ್ಯಾಲೆಡ್ ತಿನ್ನೋದಕ್ಕಿಂತ ಇದನ್ನು ತಿನ್ನಿ. ಸೊ ಇಂಥದ್ದೇ ಇನ್ನೊಂದು ನೆಕ್ಸ್ಟು ಬಂದ್ಬಿಡಿ ಸರ್.
ಖಂಡಿತ. ಆಮೇಲೆ ನಾನೆಲ್ಲ ಅಳತೆನ ಆಹಾ. ಈ ಗ್ರಾಮ್ ಲೆಕ್ಕದಲ್ಲಿ KG ಲೆಕ್ಕದಲ್ಲಿ ಅದೇನು ಬೇಡ, ಅಳತೆಗೆ ಏನು ಬೇಡ, ಬರೀ ಕೈಯಲ್ಲೇ ಅಳತೆನ ಹೇಳಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅದು ಯಾವ ಥರ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ನಾನು. ಕೈ ಅಳತೆ ಎಪಿಸೋಡು. ಮುಂದಿನ ಸತಿ ಮತ್ತೆ ಸಿಗೋಣ ವೀಕ್ಷಕರೇ. ಓಕೆ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.